ಜಾತಿಗಣತಿ ಸಿದ್ದರಾಮಯ್ಯ ಅವರು ಬಹುದೊಡ್ಡ ವಿರೋಧದ ಮಧ್ಯೆ ತಮ್ಮ ಬದ್ಧತೆಯನ್ನು, ಸೈದ್ಧಾಂತಿಕ ಬದ್ಧತೆಯನ್ನು ಪ್ರದರ್ಶಿಸ್ತಿದ್ದಾರೆ. ಏನೇ ಇರಬಹುದು, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ, ಇದಲ್ಲದೆ ಮೇಲ್ವರ್ಗಗಳಲ್ಲಿರುವಂತಹ ಬಡವರ ಗಣನೆ ಆಗಬೇಕು, ಅವರಿಗೆ ನ್ಯಾಯ ಸಿಗಬೇಕು, ಸಾಮಾಜಿಕ ನ್ಯಾಯ ದಕ್ಕಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ. ಆದರೆ ಇಲ್ಲಿ ಲಿಂಗಾಯತ ಸಮಾಜ ಒಕ್ಕೊರಲಿನಿಂದ ವಿರೋಧ ವ್ಯಕ್ತಪಡಿಸ್ತಿದೆ. ಒಕ್ಕಲಿಗ ಸಮಾಜ ಬಹುದೊಡ್ಡ ವಿರೋಧ, ಕಾನೂನಿನ ಹೋರಾಟಕ್ಕೂ ಕೂಡ ಮುಂದಾಗಿದೆ. ಇದರ ಮಧ್ಯೆ ಸಿದ್ದರಾಮಯ್ಯ ಅವರಿಗೆ ಸುಮಾರು 60 ಶಾಸಕರ ವಿರೋಧ, ಸುಮಾರು 20 ಸಚಿವರ ವಿರೋಧ ಕೂಡ ಎದ್ದು ಕಾಣ್ತಿದೆ. ಏನೇ ಇರಬಹುದು, ಏನೇ ಆಗಬಹುದು, CM ಕುರ್ಚಿ ಇರುತ್ತೋ ಬಿಡುತ್ತೋ, ಆದರೆ ಜಾತಿಗಣತಿ ಆಗಲೇಬೇಕು ಅಂತ ಪಟ್ಟು ಹಿಡಿದು ಈಗ ಜಾತಿಗಣತಿಯನ್ನು ಸಿದ್ದರಾಮಯ್ಯ ಅವರು ಮಾಡಿಸ್ತಿರುವಂಥದ್ದು. ಯಾಕಂದರೆ 2013-18 ನಂತರದಿಂದಲೂ ಕೂಡ ಜಾತಿಗಣತಿ ಆಗಲೇಬೇಕು ಅನ್ನೋದನ್ನು ಬಯಸಿದ್ರು, ಮತ್ತು ಪ್ರಣಾಳಿಕೆಯಲ್ಲೂ ಕೂಡ ಅದನ್ನು ಹೇಳಿತ್ತು ಕಾಂಗ್ರೆಸ್ ಪಕ್ಷ. ಇದೇ ಸಂದರ್ಭಕ್ಕೆ ಸೆಪ್ಟೆಂಬರ್ ಕ್ರಾಂತಿ, ಏನೇನು ನವೆಂಬರ್ ಕ್ರಾಂತಿಗಳೆಲ್ಲ ಬಂತು. ಈಗ ಮಾರ್ಚ್ ಕ್ರಾಂತಿ ಎನ್ನುವಂತಹ ಚರ್ಚೆ ನಡೀತಿದೆ. ಅದಕ್ಕೆ ಕಿಡಿ, ಬಹುದೊಡ್ಡ ಕೆಂಡ ಅದು ಜಾತಿಗಣತಿ ಅಂತ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ, ಅದರಲ್ಲೂ ಲಿಂಗಾಯತ ಸಮಾಜದ ಶಾಸಕರು, ಸಚಿವರು, ಒಕ್ಕಲಿಗ ಸಮಾಜದ ಶಾಸಕರು, ಸಚಿವರು ಜೋರಾಗಿ ಮಾತಾಡ್ತಿರುವಂತಹ ವಿಚಾರ ಏನೇ ಇರಬಹುದು. ಒಂದು, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು. ಈ ಸಲ ರಾಜಕೀಯ ಮೀಸಲಾತಿಯನ್ನು ಕೂಡ ಒದಗಿಸುವ ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗ್ತಾರೆ. ಹೇಗೆ SC ಮತ್ತು ST ವಿಧಾನಸಭಾ ಕ್ಷೇತ್ರಗಳು ಮೀಸಲು ಕ್ಷೇತ್ರಗಳಿದ್ದಾವೆ, ಅದೇ ರೀತಿ ಹಿಂದುಳಿದವರಿಗೂ ಮೀಸಲು ಕ್ಷೇತ್ರಗಳು 2A 2B ಇಂಥವ್ರು ನಿಂತ್ಕೋಬೇಕು ಅನ್ನುವಂತಹ ದೂರದ ಲೆಕ್ಕಾಚಾರಗಳು ಅಥವಾ ಭವಿಷ್ಯದ ಲೆಕ್ಕಾಚಾರಗಳು ಸಿದ್ದರಾಮಯ್ಯ ಅವರಲ್ಲಿ ಒಡಮೂಡ್ತಿದ್ದಾವೆ. ಇದೇ ಕಾರಣಕ್ಕೆ, ಯಾಕಂದರೆ ಆ ಕಡೆ ಅಮಿತ್ ಶಾ ಟೀಮ್ ಬಹುದೊಡ್ಡ ಕ್ಷಿಪ್ರಕ್ರಾಂತಿ ಆಗತ್ತೆ, ಅಲ್ಲಿಂದ ಒಂದಷ್ಟು ಜನ ಬರ್ತಾರೆ, DK ಶಿವಕುಮಾರ್ ಅವರೇ ಬರ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದಂತೆ ಕಾಣ್ತಿದೆ. ಅದನ್ನು ಬಹುಪಾಲು ಮಾಧ್ಯಮಗಳು ಕೂಡ ತಮ್ಮ ಲೇಖನಗಳಲ್ಲಿ ದಾಖಲಿಸಿರುವಂಥದ್ದು, ವರದಿಗಳಲ್ಲಿ ಬಿತ್ತರಿಸಿರುವಂಥದ್ದು. ಆದರೆ ಸಿದ್ದರಾಮಯ್ಯ ಅನ್ನುವಂತಹ ಅಹಿಂದ ನಾಯಕ, ಆತನನ್ನು ಬಿಟ್ಟು ಬಹುಪಾಲು ಲಿಂಗಾಯತ ಶಾಸಕರು ಹೊರಗೋಗೋದಕ್ಕೆ ಹೆದರಬಹುದು. ಒಂದು ವೇಳೆ ಹೋದ್ರೂ ತಳ ಸಮುದಾಯ, ಶೋಷಿತ, ದಮನಿತ ಸಮುದಾಯಗಳ ಮತಗಳು ಸಿಗೋದಿಲ್ಲ. ಯಾಕಂದರೆ ಅಹಿಂದ ಅಲ್ಲೇ ಇರೋದು. ಬಹುಪಾಲು ಲಿಂಗಾಯತ ಸಮಾಜದ ಶಾಸಕರು ಉತ್ತರ ಕರ್ನಾಟಕದಲ್ಲಿ ಗೆಲ್ತಿದ್ದಾರೆ ಅಂದರೆ ಬರೀ ಲಿಂಗಾಯತ ಸಮಾಜದ ಮತಗಳಿಂದ ಅಲ್ಲ, ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಮತಗಳು ಕೂಡ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಾಗಿ ಬೀಳೋ ಕಾರಣಕ್ಕೆ ಗೆಲ್ತಿರುವಂಥದ್ದು. ಇದೇ ಕಾರಣಕ್ಕೆ ಕೇಂದ್ರದ BJPಯ ನಾಯಕರು ಕೂಡ ಅಹಿಂದಾದ ಮತಗಳನ್ನು ನೆಚ್ಚಿಕೊಂಡು ಕೂರುವಂತಹ ಕಾಂಗ್ರೆಸ್ಸಿನ ಬಹುಪಾಲು ಶಾಸಕರು ಸಿದ್ದರಾಮಯ್ಯ ಅವರಿಗೆ ಎದುರಾಗಿ ನಿಲ್ಲೋದು ಕಷ್ಟ. ಒಂದು ವೇಳೆ ನಿಂತರೆ 2028ಕ್ಕೆ BJPಗೆ ಬಹುದೊಡ್ಡ ಲಾಭ ಆಗುತ್ತೆ ಎನ್ನುವಂತಹ ಆಶೆಗಣ್ಣಿನಿಂದ ನೋಡ್ತಿದ್ದಾರೆ. ಆದರೆ ಇಲ್ಲಿ ಬಹುದೊಡ್ಡ ವಿರೋಧ ಅಂತೂ ಸಿದ್ದರಾಮಯ್ಯ ಅವರಿಗೆ ಇದ್ದೇ ಇದೆ. ಆದಾಗ್ಯೂ ಜಾತಿಗಣತಿ ಏನು ಮಾಡಿಸ್ತಿದ್ದಾರೆ, ಇದು ಅಹಿಂದ ಸಮಾಜ ಮತ್ತು ಸಮುದಾಯ ತಮ್ಮೊಂದಿಗೆ ಗಟ್ಟಿಯಾಗಿ ನಿಲ್ಲುತ್ತದೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಮಾಡಿರುವಂಥದ್ದು. ಇದೆಲ್ಲವನ್ನು ನೋಡಿದಾಗ ಅಹಿಂದ ವರ್ಗ 13-18 ಸಂದರ್ಭದಲ್ಲಿ ಹೇಗೆ ಜೊತೆಲಿತ್ತು, ಆದರೆ 18-23 ಜೊತೆಲಿರಲಿಲ್ಲ, ಕೈ ಕೊಟ್ಟಿತ್ತು. 23 ನಂತರ 28 ತನಕ ಹೀಗಿದೆ. 28ರಲ್ಲಿ ಏನು ಮಾಡುತ್ತೆ, ಮುಖ್ಯ ಆಗತ್ತೆ. ಆದರೆ ಬಹುದೊಡ್ಡ ವಿರೋಧದ ಮಧ್ಯೆ ಸಿದ್ದರಾಮಯ್ಯ ಅವರ ಈ ನಡೆ, ಸಾಹಸದ ನಡೆ ನಿಜಕ್ಕೂ ಶ್ಲಾಘನೀಯ. ಜಾತಿಗಣತಿ ಆದರೆ ಅವರು ಹೇಳೋ ಪ್ರಕಾರ ಎಲ್ಲ ಸಮಾಜಗಳಲ್ಲಿನ ಬಡವರಿಗೆ ಒಳ್ಳೆಯದಾಗತ್ತೆ. ಅದು ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ ಯಾರೇ ಇರಬಹುದು, ಎಲ್ಲರಿಗೂ ಒಳಿತಾಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಜಾತಿಗಣತಿಯನ್ನು ಮಾಡ್ತಿದ್ದೀವಿ, ಸಾಮಾಜಿಕ ನ್ಯಾಯದ ಹಂಚಿಕೆ ಆಗಬೇಕು ಅನ್ನೋದನ್ನು ಹೇಳ್ತಿದ್ದಾರೆ. ಆದರೆ ಈ ಬಹುದೊಡ್ಡ ವಿರೋಧ ಏನಿದೆ, 60 ಶಾಸಕರು, 20 ಸಚಿವರು, ಅವರೆಲ್ಲ ಸಿದ್ದರಾಮಯ್ಯ ಅವರಿಗೆ ಕೈ ಕೊಡ್ತಾರ? ಕಮೆಂಟ್ ಮಾಡಿ.